ನೋಡಿ ಫೋಟೋ ಶೂಟ್ ಆಗ್ತಾ ಇದೆ. ನೋಡ್ತಾ ಇದೀಯಾ ಇಲ್ಲೇ ತಿರ್ಸ್ಬಿಟ್ಟು UB ಸಿಟಿಗೆ ಹೋಗೋಣ. UB ಸಿಟಿ ಬ್ಲಾಕ್ ಮಾಡೋಣ ಹೋಗ್ಬಿಟ್ಟು ಈ ಬಟ್ಟೆ ಹಾಕೊಂಡ್ರೆ ಪಬ್ ಎಂಟ್ರಿ ಬಿಡಲ್ಲ. ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತು ಸಂಡೇ ಗೈಸ್. ಸಂಡೇ ಏನ್ ಮಾಡೋಣ ಅಂದ್ರೆ ಮಾರ್ನಿಂಗ್ ವಾಕ್ ಮಾಡ್ಕೊಂಡ್ ಬಂದೆ. ಜೆಟ್ನ ಕರ್ಕೊಂಡು ಹೋಗಿದ್ದೆ ಮಾರ್ನಿಂಗ್ ವಾಕಿಗೆ, ಕರ್ಕೊಂಡ್ ಬಂದೆ. ಒಂದು ದೇವಸ್ಥಾನ ಇದೆ ಕೋರಮಂಗಲದಲ್ಲಿ, ಆ ದೇವಸ್ಥಾನಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ಸೊ ದಾಡಿಗಳು ಕಟ್ ಮಾಡ್ಬೇಕು ಗೈಸ್. ಬಿಯರ್ಡ್ ಸ್ವಲ್ಪ ಶೇಪ್ ಮಾಡ್ಕೊಂಡು ಸ್ನಾನ ಮಾಡ್ಬಿಟ್ಟು ರೆಡಿ ಹಾಕ್ಬಿಟ್ಟು ಹೋಗೋಣ. ಸೊ ಇವಾಗ ಏನಂದ್ರೆ ಬೇಜಾನ್ ಬೋರ್ ಆಗ್ತಾ ಇದ್ದೀನಿ ಗೈಸ್. ಮನೇಲಿ ಕೆಲ್ಸ ಇಲ್ಲ, ಕೆಲ್ಸ ಏನಿತ್ತು ಮಾಡ್ಬಿಟ್ಟೆ. ಸೊ ಇವಾಗ ಬೆಸ್ಟ್ ಅಂದ್ರೆ ಬೆಸ್ಟ್ ನನ್ ಗೆಳೆಯ. ಇವ್ನು ಇಲ್ದಿರ ನಾನು ಒಂದ್ ನಿಮಿಷನೂ ಇರಕ್ಕಾಗಲ್ಲ, ಮತ್ತೆ ನಾನ್ ಇಲ್ದಿರ ಇವ್ನು ಇರಕ್ಕಾಗಲ್ಲ. ತುಂಬಾ ಉದಾಗ್ಬಿಟ್ಟಿದೆ ಗೈಸ್. ಕಟಿಂಗ್ ಫಸ್ಟ್ ಮಾಡಿಸ್ಬೇಕು. ಮಗ ಏನೋ ನೋಡ್ತಾ ಇದೀಯಾ ಹಿಂದೆ ತಿರ್ಗ್ಬಿಟ್ಟು? ಅಜ್ಜಿ ಎಲ್ಲ ರೆಡಿ ಆಗ್ಬಿಟ್ಟು ಗಿಜಿ ಹಾಕಿ ಹೋಗ್ತಾವ್ರೆ. ರೆಡಿ ಆಗ್ಬಿಟ್ಟು ಬನ್ನಿ ಹೋಗೋಣ. ಸೊ ಬನ್ನಿ ಫಸ್ಟ್ ರೆಡಿ ಆಗೋಣ. ಸೊ ಗೈಸ್ ಇವಾಗ ಅವರಿಬ್ರು ಬರ್ತಾವ್ರೆ, ಇನ್ನೂ ಬಂದಿಲ್ಲ ಅವರಿಬ್ರು. ಸೊ ಆಲ್ಮೋಸ್ಟ್ ನಾನು ರೆಡಿ ಆಗ್ಬಿಟ್ಟಿದ್ದೀನಿ ಫಸ್ಟ್. ಸೊ ನಮ್ಮ ತಮ್ಮನೂ ರೆಡಿ ಆಗ್ಬಿಟ್ಟು ಅವನೇ. ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಬನ್ನಿ ನಿಮ್ಮೆಲ್ಲರಿಗೂ ನಾನು ದೇವಸ್ಥಾನ ಹತ್ರ ಸಿಗ್ತೀನಿ. ಮಚ್ಚಾ ನಾನು ಸುಳ್ಳು ಹೇಳ್ದೆ ಮಚ್ಚಾ, UB ಸಿಟಿಗೆ ಹೋಗೋಣ. UB ಸಿಟಿ ಬ್ಲಾಕ್ ಮಾಡೋಣ ಹೋಗ್ಬಿಟ್ಟು. ಗೈಸ್ ನೋಡಿ ಗೈಸ್, ದೇವಸ್ಥಾನಕ್ಕೆ ಈ ಜಿಮ್ ಟಿ ಶರ್ಟ್ ಹಾಕೊಂಡ್ ಬಂದು ಅದ್ ಬರೀ ಹಿಂದೆಗಡೆ ಫಿಯರ್ಲೆಸ್ ಅಂತ ಬಂದೈತೆ. ಈ ಬಟ್ಟೆ ಹಾಕೊಂಡೋದ್ರೆ ಇನ್ ಪಬ್ ಎಂಟ್ರಿ ಬಿಡಲ್ಲ. ಅಂಕಲ್ ಏನ್ ಚಪ್ಪಲ್ ಮದ್ವೆ ಆಗಿರೋರು ಇವಾಗ ಸ್ಟೈಲ್ ಹಿಡಿತಾವ್ ನೋಡೋನು ಫೋನ್ ಹಿಡ್ಕೊಂಡು. ಗೈಸ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಫೋಟೋ ಶೂಟ್ ಇರೋದು. ಇಲ್ಲಿ ನೋಡಿ ಫೋಟೋ ಶೂಟ್ ಆಗ್ತಾ ಇದೆ. ನಾವ್ ತಗೊಂಡ್ರಿ, ನಾವ್ ಫೋಟೋ ಫಸ್ಟ್ ನಾವ್ ತಗೋಬಹುದು. ಫೋಟೋ ಕೇಳಿದ್ರೆ ಒಂದ್ ಫೋಟೋ 50 ರೂಪಾಯಿ. ಸೊ ಗೈಸ್ ಈಗ ಆಲ್ಮೋಸ್ಟ್ ಅರ್ಧ ದಾರಿ ಬಂದ್ಬಿಟ್ಟಿದೀರಿ ನಾವು. ಸೊ ಇನ್ನ ಒಂದು 10 ಮಿನಿಟ್ಸ್ ಇದೆ ವಾಕಬಲ್ ಡಿಸ್ಟೆನ್ಸ್. ಇದು ದೇವಸ್ಥಾನ ಕ್ಯೂ ನೋಡಿ ಗೈಸ್, ಎಷ್ಟು ಜನ ಬಂದವ್ರೆ. ಲೈನ್ ಅಂದ್ರೆ ಬೇಜಾನ್ ಜನ ಅವ್ರೆ. ಇಲ್ಲಿ ಅಲ್ಲಿ ಲೈಟ್ ಆಗ್ತಾ ಇದಲ್ವಾ, ಅಲ್ಲಿ ನೀವು ಚಪ್ಪಲ್ ನಿಮ್ಗೆ ಶೂ ಬಿಚ್ಬಿಟ್ಟು ನೀವು ಒಳಗಡೆ ಹೋಗ್ಬೇಕು. ಸೊ ನಾವೆಲ್ಲರೂ ಇವಾಗ ಇಲ್ಲೇ ಶೂ ಚಪ್ಪಲ್ ಬಿಚ್ಚಿ ಹೋಗ್ತೀರಿ. ಆ ಕಡೆಯಿಂದ ಆಕ್ಚುಲಿ ಈ ಗೇಟಿಂದ ಹೋಗ್ಬೇಕು, ಮೇನ್ ಎಂಟ್ರೆನ್ಸ್. ಸೊ ಹಿಂಗ್ ಹೋಗ್ಬೇಕು. ಬನ್ನಿ ಬನ್ನಿ ಬನ್ನಿ. ಸೊ ಗೈಸ್ ಲೈನ್ ನೋಡ್ತೀರಾ ಎಷ್ಟು ಉದ್ದಕ್ಕಿದೆ ಲೈನು. ಸೊ ನಾವು ಇಲ್ಲಿ ನಿಂತ್ಕೊಂಡಿದ್ದೀರಿ ನೋಡಿ, ಲೈನ್ ತುಂಬಾ ದೊಡ್ಡದಿದೆ ಗೈಸ್. ಗಾಡಿ ಕೂಡ ಪೂಜೆ ಮಾಡ್ತಾರೆ, ನೋಡ್ಬೋದು ನೀವು ಇಲ್ಲಿ. ಗಾಡಿ ತಗೊಂಡ್ ಬಂದ್ರೆ 2 ವೀಲರ್ 4 ವೀಲರ್ ನೀವು ಪೂಜೆ ಮಾಡ್ಬೋದು ಇಲ್ಲಿ. ಸೊ ನೀವು ಸುತ್ಕೊಂಡು ಈ ಕಡೆಯಿಂದ ಕಡೆ ತುಂಬಾ ಸುತ್ಕೊಂಡು ಲೈನ್ ಹೋಗ್ಬೇಕು. ಹೋಗಾದ್ಮೇಲೆ ಆ ಕಡೆ ದರ್ಶನ ಆಗುತ್ತೆ. ಸೊ ಈಗ ನಾವು ಕೈ ಕಾಲೆಲ್ಲ ತೊಳೆದ್ಬಿಟ್ಟು ಲೈನಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀರಿ. ಸೊ ಗೈಸ್ ಜನ ತುಂಬಾ ಜನ ಅವರು ಇಲ್ಲಿ. ಸೊ ಇಲ್ಲಿ ಕುಂಕುಮ ಹಾಕ್ತಾ ಇರೋದು. ಬೇಗ ಹಾಕ್ರೋ, ನಾನು ಹಾಕ್ಬೇಕು. ಸೊ ಗೈಸ್ ಇದು ದೇವಸ್ಥಾನ ಒಳಗಡೆ. ಮತ್ತೆ ಅಲ್ಲಿ ಸ್ವಲ್ಪ ಕುತ್ಕೋಬಹುದು, ಕುತ್ಕೊಳ್ಳೋಣ ನಾವು ಒಳಗಡೆ. ಆ ಕಡೆ ದರ್ಶನ ಮಾಡ್ಬೋದು ಗಣೇಶಕ್ಕೆ. ಇಲ್ಲಿ ಬಂದು ನೀವು ಶಿವಲಿಂಗ ಶಿವ ಹತ್ರ ತಗೋಬಹುದು. ಇಲ್ಲಿ ಆಂಜನೇಯ ಅವರು ಇದಾವೆ. ಸೊ ಬನ್ನಿ ನಿಮ್ಗೆ ಆ ಕಡೆ ಆ ಕಡೆ ಹೋಗೋಣ. ಬಾ ಆ ಕಡೆ ಹೋಗೋಣ. ಪ್ರಸಾದ ಇಸ್ಕೊಳ್ಳಿ ಬಂದಿದ್ದು ಅಣ್ಣ, ಪ್ರಸಾದ ಇಲ್ಲ. ಸೊ ಪ್ರಸಾದ ತಗೊಂಡಿದ್ದಾಯ್ತು. ಏನ್ ಇಷ್ಟ ಎಷ್ಟು ಕೊಟ್ಟವ್ರೆ ನನಗೆ? ನಿನ್ಗೆ ಎಷ್ಟು ಕೊಟ್ಟವ್ರೆ? ಏನ್ ಗುರು ನಿನ್ಗೂ ಇಷ್ಟ ಎಷ್ಟು ಕೊಟ್ಟವ್ರೆ? ಕುತ್ಕೋ ಬಾ, ಈ ಕಡೆ ಬಾ, ಅಲ್ಲಿ ಬಾ ಕುತ್ಕೊಳ್ಳಿ. ಕೈ ತೊಳ್ದ್ಬಿಟ್ಟು ಒಂದು ಸಿನಿಮ್ಯಾಟಿಕ್ ವಿಡಿಯೋ ಹಾಕ್ತೀನಿ ಗೈಸ್. ಒಂದು
ವಿಡಿಯೋನ ಎಂಜಾಯ್ ಮಾಡಿ. ಜಸ್ಟ್ ನೋಡಿ ದೇವಸ್ಥಾನ ಹೇಗಿದೆ. ತಿನ್ರೋ ಬೇಗ, ಏನೋ ಇಷ್ಟೊಂದು ಲೇಟಾಗಿ ಮಾಡಿ ತಿಂತೀರಾ. भक्तांना सांभाळ हे राजेश्वरा, हे राजेश्वरा, पालीचा पालका, गौरीचा बालका, बल्लाळेश्वरा, जय देव जय देव. बाळ भक्ताला घे तुझी आसरा, तुझी आसरा, पालीचा बालका, गौरीचा बालका, बल्लाळेश्वरा, जय देव जय देव. ಮತ್ತೆ ಸಿನಿಮ್ಯಾಟಿಕ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಕಮೆಂಟ್ ಅಲ್ಲಿ ನನಗೆ ಹೇಳಿ. ಮತ್ತೆ ಈ ದೇವಸ್ಥಾನಕ್ಕೆ ನೀವು ಒಂದ್ಸಲ ಬನ್ನಿ, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ. ಸೊ ಏನೊಂದು ವಿಶೇಷ ಇದೆ ಎಲ್ಲ ನಿಮ್ಮ ದೇವ್ರ ಹತ್ರ ಬರ್ಕೊಂಡ್ರೆ ಎಲ್ಲ ಸಿಗತ್ತೆ ನಿಮಗೆ. ಆಲ್ಮೋಸ್ಟ್ ಸ್ಪೆಷಲಿ ನಿಮಗೆ ಪ್ರಮೋಷನ್ ಬೇಕಾ, ಜಾಬ್ ಬೇಕಾ, ಸ್ಟಡೀಸ್ ಬಗ್ಗೆ ಏನಾದರೂ ಬೇಕಾದರೆ ನೀವು ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ 100% ಗಣಪತಿ ಬಪ್ಪ ಕೊಡ್ತಾರೆ. ಸೊ ಗಾಯ್ಸ್, ದರ್ಶನ ಮಾಡಿದಾಯ್ತು. ಸೊ ಈಗ ನಾವು ಮನೆಗೆ ಹೋಗ್ತಾ ಇದ್ದೀರಿ. ಸೊ ಸಿಗೋಣ ನಿಮ್ಮೆಲ್ಲರಿಗೆ ಇನ್ನೊಂದು ಹೊಸ ಬ್ಲಾಗ್ನಲ್ಲಿ. ಬೈ ಬಾಯ್.